ಹಲೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫಸ್ಟು ನನ್ನ ಇಂಟ್ರಡಕ್ಷನ್ ಮಾಡ್ಕೊತೀನಿ. ನನ್ನ ಹೆಸರು ಕೀರ್ತನ ಗೌಡ. ಸೊ ನಾನು ಒಂದು ಹಳ್ಳಿಯಿಂದ ಬಂದಂತಹ ಹುಡುಗಿ. ನಮ್ಮ ಹಳ್ಳಿ ಒಂದ್ಸಲ ನೋಡ್ಬಿಡ್ತೀರಾ? ನೋಡಿದ್ರಾ ನಮ್ಮ ಹಳ್ಳಿ. ಸೊ ಇದೇ ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದದ್ದು, ಕಲಿತದ್ದು ಎಲ್ಲವೂ ಸಹ ಇದೇ ಆಗಿರುತ್ತೆ. ನಾವು ಎಷ್ಟೇ ದೂರ ಹೋದರೂ, ಎಲ್ಲೇ ಹೋದರೂ ನಮ್ಮ ಮನೆ, ನಮ್ಮ ಹಳ್ಳಿ ನಮಗೆ ಮಾತ್ರ ಸ್ವಂತ ಅನಿಸುತ್ತೆ. ಇಟ್ ಈಸ್ ವೆರಿ ಟ್ರೂ ಫಾರ್ ಎವ್ರಿ ಒನ್. ನಿಮಗೂ ಹಾಗೆ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಏನಾಯಿತು ಅನ್ನೋದಕ್ಕಿಂತ ಇನ್ನು ಮುಂದೆ ಏನಾಗುತ್ತೆ ಅನ್ನೋದ್ರ ಮೇಲೇ ನನ್ನ ಫೋಕಸ್ ಜಾಸ್ತಿ ಇದೆ. ಬಿಕಾಸ್ ನಾನೇನು ಅಂದ್ಕೊಂಡೆ ಅದಿಲ್ಲಿವರೆಗೂ ಆಗಲಿಲ್ಲ. ಹೇಳಬೇಕು ಅಂದರೆ ನಾನು ಈ ಹಳ್ಳಿಯಿಂದ ಒಂದು ದೊಡ್ಡ ಕನಸನ್ನು ಹೊತ್ತು, ಒಂದು ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು, ಒಂದು ಭಾರತ ಸರ್ಕಾರದ ಉನ್ನತ ಹುದ್ದೆಗೆ ನಾನು 4 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೆ. ಹಗಲು ರಾತ್ರಿ ನೋಡ್ದಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲನ ಬಿಟ್ಟು ಎಷ್ಟು ನನ್ನಲ್ಲಿ ಆಗುತ್ತೆ ಅದನ್ನೆಲ್ಲ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ಸ್ನೂ ಸಹ ಬರೆದಿದ್ದೀನಿ. ಬಟ್ ಆಗಿಲ್ಲ ಅಂದ ತಕ್ಷಣ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಹೋಗೋ ಹುಡುಗಿ ನಾನಲ್ಲ. ಪ್ರಯತ್ನ ಯಾವತ್ತೂ ಬಿಡಬಾರ್ದು. ಐ ಡೂ ಬಿಲೀವ್ ಇನ್ ದ್ಯಾಟ್. ಇವತ್ತಲ್ಲ ನಾಳೆ ನಮ್ಮ ಟೈಮು ಬರುತ್ತೆ. ಮೇ ಬಿ ಇನ್ನೂ ನನ್ನ ಟೈಮ್ ಬಂದಿಲ್ಲ. ದ್ಯಾಟ್ ಈಸ್ ವಾಟ್ ಐ ಬಿಲೀವ್. ಹಾಗಂತ ಅದೇ ದಾರಿಯಲ್ಲಿ ಒಂದೇ, ಅಂದರೆ ನಮ್ಮ ಕಡೆ ಒಂದು ಮಾತಿದೆ, ಎಲ್ಲ ಮುಟ್ಟೆಯನ್ನು ಒಂದೇ ಬ್ಯಾಸ್ಕೆಟಲ್ಲಿ ಇಡಬಾರ್ದು. ಆ ಒಂದು ಮಾತನ್ನ ನೆನ್ಪಿಟ್ಕೊಂಡು ನಾನಿವಾಗ ಹೊಸ ಹೆಜ್ಜೆನ ಇಡ್ತಾ ಇದ್ದೀನಿ. ದ್ಯಾಟ್ ಐ ಗಾಟ್ ಪ್ಲೇಸ್ಮೆಂಟ್ ಇನ್ ಒನ್ ಆಫ್ ದ ಕಂಪನೀಸ್. ಸೊ ಇನ್ಮೇಲೆ ನಿಮಗೆ ನನ್ನ ಕಂಪನಿ ವ್ಲಾಗ್ಸು ಬರ್ತಾ ಇರುತ್ತೆ. ನನ್ನ ಹಳ್ಳಿಗೆ ನಾನು ಬರುವಾಗ ನನ್ನ ಹಳ್ಳಿ ವ್ಲಾಗ್ಸು ಬರ್ತಾ ಇರುತ್ತೆ. ನನ್ನ ದಿನಚರಿ ಹೇಗಿರುತ್ತೆ ಆ ವ್ಲಾಗ್ಸು ಬರುತ್ತೆ. ಇವತ್ತು ಮಹಾಲಯ ಅಮಾವಾಸ್ಯೆ. ಸೊ ಮಹಾಲಯ ಅಮಾವಾಸ್ಯೆ ದಿನ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಮಹಾಲಯ ಅಮಾವಾಸ್ಯೆ ಮುಗಿಸ್ಕೊಂಡು ಬರ್ಬೋದು ಈ ವಿಡಿಯೋ. ಒಳ್ಳೆಯ ದಿನ. ನಮ್ಮ ಹಿರಿಯರ ಆಶೀರ್ವಾದನೂ ನನ್ನ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಇದಕ್ಕಿಂತ ಮುಂಚೆ ಫೇಸ್ಲೆಸ್ ವಾಯ್ಸ್ಲೆಸ್ ವೀಡಿಯೋಸ್ ಮಾಡ್ತಾಯಿದ್ದೆ. ಕೆಲವರು ನನಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸು, ನನ್ನ ಜೊತೆಗಿರೋರು, ನನ್ನ ಖುದ್ದಾಗಿ ನೋಡಿರೋರು ಹೇಳಿದ್ದೇನೆಂದರೆ, ಅಟ್ಲೀಸ್ಟ್ ಯು ಗಿವ್ ವಾಯ್ಸ್ ಫಸ್ಟ್. ಅದಕ್ಕೇ ಫಸ್ಟ್ ವಾಯ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಫ್ ಐ ಆಮ್ ಕಂಫರ್ಟಬಲ್ ಕಮ್ಮಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಖಂಡಿತ ಇವತ್ತಲ್ಲ ನಾಳೆ ಬಂದೇ ಬರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ, ಇನ್ನೂ ಚೆನ್ನಾಗಿರಲಿ. ನೀವು ಯಾರ್ಯಾರು ಇವತ್ತು ನನ್ನನ್ನು ನೋಡ್ತಿದ್ದೀರಾ ತುಂಬ ಥ್ಯಾಂಕ್ ಯು. ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ನಡೀತಾ ಇದೆ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾಯಿದೆ. ಬನ್ನಿ ಮಾಡುವ. ಕಾಯಿ ಹೊಡಿಯೋಕ್ಕೆ ಹೇಳಿದ್ದಾರೆ ಮಮ್ಮಿ. ಹೊಡಿಯೋಣ. ಅಯ್ಯೋ ಇಲ್ಲಿ ಹೊಡಿಬಾರ್ದಲ್ಲ, ನನಗೆ ಬರಲ್ಲ ಅನಿಸುತ್ತೆ. ಟ್ರೈ ಮಾಡೋಣ. ಓ ಮೈ ಗಾಡ್. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್, ಮಟನ್, ಏನೇನಮ್ಮ, ಕಾಳುಗೊಜ್ಜು, ಬಜ್ಜಿ, ಇನ್ನೂ ಏನೇನೋ ಐಟಮ್ಸ್ಗಳಿದ್ದಾವೆ. ಚಿಕನ್ ಮಟನ್ ತಿಂದಲ್ಲೇ ಇರೋರು ನೋಡ್ತಿದ್ರೆ ಅವ್ರಿಗೇನು ಅನಿಸ್ಬಾರ್ದಂತ ತೋರಿಸ್ತಾ ಇಲ್ಲ. ಯಾರಿದು? ಇವನು ನಮ್ಮ ಮನೆ ರಾಜ ಅಲ್ಲವ? ಅಲ್ಲ ಮನೆ, ನಮ್ಮನೆ ಪಾಪು.
ಎಷ್ಟಾಗುತ್ತೆ ಅಷ್ಟು ದುಡಿಬೇಕು. ಅಪ್ಪ ಅಮ್ಮ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವುದಕ್ಕೂ ಕೊರತೆ ಇಲ್ದಂಗೆ. ಇನ್ಮೇಲೆ ಅವ್ರಿಗೆ ಖುಷಿನ ಕೊಡಬೇಕು, ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟೇ ನನ್ನ ಮೋಟಿವ್ ಈ ಕ್ಷಣಕ್ಕೆ. ಆ್ಯಂಡ್ ಲೈಫಲ್ಲಿ ಏನೇ ಬಂದರೂ ಅದನ್ನು ಪಾಸಿಟಿವಾಗಿ ತೊಗೊಂಡು ಮುಂದೆ ಹೋಗಬೇಕು. ದ್ಯಾಟ್ ಈಸ್ ವಾಟ್ ಐ ಆಮ್ ಥಿಂಕಿಂಗ್ ರೈಟ್ ನೌ. ಸೊ ನಿಮ್ಗೇನು ಅನಿಸುತ್ತೆ ಎಲ್ಲದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಶೋ ಸಮ್ ಲವ್ ಆಲ್ಸೋ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು, ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಸಿಗೋಣ. ಬಾಯ್ ಬಾಯ್.